ಗುರುಜಿ, ಮಕ್ಕಳು ಈಗ ಒಂದು ಗಣೇಶನ ಇಡ್ತಾರೆ, ಆದರೆ ಯಾವ ರೀತಿ ಇಡಬೇಕು, ಯಾವಾಗ ತೆಗಿಬೇಕು, ಎಷ್ಟು ದಿನಗಳ ಕಾಲ ಇಡಬೇಕು ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಅದನ್ನು ಒಂದು ಆಚರಣೆ ಹೇಗೆ, ವಿಧಿವಿಧಾನನ ತಿಳಿಸ್ಕೊಡ್ತೀರಾ? ಖಂಡಿತ. ಈ ಬರುವ ಬುಧವಾರದಂದು ಮಹಾಗಣಪತಿ ಹಬ್ಬದ ಆಚರಣೆಯನ್ನು ಹೇಳಲಾಗಿದೆ. ಆ ದಿನ ಪ್ರಾತಃ ಕಾಲದಲ್ಲಿ ನಾವೆಲ್ಲ ಶುಚಿರ್ಭೂತರಾಗಿ ಮನೆಯಲ್ಲಿ ಮಾಡುವಂಥವರು ಸಣ್ಣ ಪ್ರಮಾಣದ ಮಹಾಗಣಪತಿಯನ್ನು ತಂದು ಮಂತ್ರೋಕ್ತವಾಗಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ನಮಗೆ ಮಂತ್ರ ಬರಲಿಲ್ಲ ಅಂದರೆ ಭಕ್ತಿಯಿಂದ ಪ್ರತಿಷ್ಠಾಪನೆಯನ್ನು ನೀನು ಮಾಡ್ತಾ ಇದ್ದೀನಿ ಅಂತೇಳಿ ಪ್ರಾರ್ಥನೆ ಮಾಡಿ ನಮಗೆ ಬರುವಂತಹ ಶ್ಲೋಕವನ್ನು ಗಣಪತಿಗೆ ಹೇಳಬೇಕು. ಗಣಪತಿಗೆ ಪ್ರಿಯವಾದಂತಹ ವಸ್ತುಗಳು ಏನು ಹೋಗ್ತೀವಿ, ಗರಿಕೆ. ಅದರಲ್ಲಿ ಎಷ್ಟು ಅಂದರೆ 21 ಅಂತ, ಅಂದರೆ 21 ಗರಿಕೆಗಳನ್ನು ತಂದು ಅವನ ವಿಶೇಷವಾದ ನಾಮಗಳಿದೆ. ಸುಮುಖ, ಏಕದಂತ, ಕಪಿಲ, ಗಜಕರ್ಣಿಕ, ಲಂಬೋದರ, ವಿಕಟ, ವಿಘ್ನರಾಜ ಅಂಥೇಳಿ ಅವನಿಗೆ ಅದನ್ನು ಕೊಡಬೇಕು. ಆನೆ ತಿನ್ನುವಂಥ, ಯಾಕೆಂದರೆ ಅವನಿಗೆ ಆನೆ ಸೊಂಡ್ಲಿರುವಂಥದ್ದು, ಆನೆ ತಿನ್ನುವಂತಹ ಪದಾರ್ಥಗಳಾದಂತಹ ಅಥವಾ ಎಲೆಗಳಾದಂತಹ ಆಲದ ಎಲೆ, ಅರಳಿಯ ಎಲೆ, ಎಕ್ಕದ ಎಲೆ, ಈ ಎಲ್ಲ ಎಲೆಗಳನ್ನ ತಂದು ಗಣಪತಿಗೆ ಸಮರ್ಪಣೆ ಮಾಡಬೇಕು. ಅದೇ ರೀತಿಯಲ್ಲಿ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಬೇಕು. ನೈವೇದ್ಯ ಅವನಿಗೆ ಪ್ರಿಯವಾದಂತಹ ಮೋದಕ, ಕರಗಡುಬು ಮತ್ತು ಕಡಲೆಕಾಳು ಈ ಎಲ್ಲವನ್ನು ನೈವೇದ್ಯ ಮಾಡಿ ಸಾಯಂಕಾಲದವರೆಗೆ ಇಟ್ಕೊಂಡು, ಶಕ್ತಿ ಇದ್ದರೆ 2 ದಿನ ಅಥವಾ 1 ದಿನ ಇಟ್ಕೊಂಡು ನದಿ ತೀರ ಅಥವಾ ಕಾಲುವೆ ಹತ್ತದಲ್ಲಿದ್ದವರು ತೆಗೆದುಕೊಂಡು ಅಲ್ಲಿಗೆ ವಿಸರ್ಜನೆ ಮಾಡಬೇಕು. ಬೆಂಗಳೂರು ಅಥವಾ ತುಂಬ ಯಾವುದೇ ನದಿಯ ನಮಗೆ ಅವಕಾಶ ಮೂಲ ಇಲ್ಲ ಅಂದಾಗ ತಮ್ಮ ಬಳಿ ಇರುವಂತಹ ಒಂದೊಂದು ಪ್ಲಾಸ್ಟಿಕ್ ಬಕೆಟ್ ಅಥವಾ ಪಾತ್ರೆಗಳಲ್ಲಿ ನೀರನ್ನು ಇಟ್ಟು ಅದರಲ್ಲಿ ಅದನ್ನು ಕರಗಿಸಿ ಅದಾದ ನಂತರ ತಮ್ಮ ಗಿಡಗಳಿಗೆ ಅದನ್ನು ಹಾಕೊಳ್ಳೋದ್ರಿಂದ ಪರಿಸರಕ್ಕೂ ಅನುಕೂಲ ಆಗುತ್ತೆ. ಮತ್ತು ನಾವು ಗಣಪತಿಯನ್ನು ಎಲ್ಲೋ ಬೇರೆ ಕಡೆ ವಿಸರ್ಜನೆ ಮಾಡುವಂತಹ ಭಾವನೆ ನಮಗೆ ಬರಲ್ಲ. ಹಾಗಾಗಿ ಈ ರೀತಿಯಲ್ಲಿ ಆಚರಣೆ ಮಾಡಬೇಕು. ಇನ್ನು ಯಾರು ಪೆಂಡಾಲ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಗಣಪತಿಯನ್ನು ಕೂರಿಸ್ತಾರೋ ಅವರೆಲ್ಲರೂ ಸಾಮೂಹಿಕವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆ ಗಣಪತಿಯನ್ನು ಆನಂದಿಸಿ ತಮಗೆ ಬೇಕಾದ ರೀತಿಯಲ್ಲಿ ಗಣಪತಿಯನ್ನು ಅರ್ಚನೆ ಪೂಜಾದಿಗಳನ್ನು ಮಾಡಬೇಕು. ಆದರೆ ಯಾವುದೇ ಕಾರಣಕ್ಕೂ ವಿಚಿತ್ರ ರೀತಿಯಲ್ಲಿ ಮನಸ್ಸನ್ನು ಕೆರಳಿಸುವಂತಹ ಯಾವುದೇ ಆಚರಣೆಗಳನ್ನು ಮಾಡಬೇಡಿ. ಇದು ನನ್ನ ಪ್ರಾರ್ಥನೆ. ಸಂಗೀತ, ನೃತ್ಯ ಇವುಗಳೆಲ್ಲ ಭಗವಂತನಿಗೂ ಇಷ್ಟ, ನಮ್ಮ ಕಲೆಗಳನ್ನು ಅಭಿವೃದ್ಧಿಪಡಿಸುವಂಥದ್ದಾಗಲಿ. ಆದರೆ ಕಲೆಗಳನ್ನು ಕೆರಳಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಡಿ ಅಂಥೇಳಿ ಕೇಳ್ಕೊತಾ ಆ ಮಹಾಗಣಪತಿ ಮತ್ತು ಸ್ವರ್ಣಗೌರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಆದಷ್ಟು ಸಹಿತ ಪರಿಸರ ಅನುಕೂಲವಾದಂತಹ ಗಣಪತಿಗಳನ್ನ ಕೂರಿಸಿ, ಎತ್ತರದ ಗಣಪತಿಗಳನ್ನ ಕೂರಿಸಿದ್ರೂ ಪರವಾಗಿಲ್ಲ, ಪರಿಸರದ ಅನುಕೂಲವಾದಂಥ ಗಣಪತಿಗಳನ್ನ ಕೂರಿಸಿ ಪರಿಸರ ಸ್ನೇಹಿ ಆದಂತಹ ಪೂಜೆಗಳನ್ನು ಮಾಡಿ ಅಂಥೇಳಿ ನಿಮ್ಮನ್ನು ನಾನು ಕೇಳ್ಕೊತೀನಿ. ಈ ವರ್ಷ ಹಬ್ಬ ಆಚರಿಸುವಂತಹ ಎಲ್ಲ ಜನಗಳಿಗೂ ಭಗವಂತ ಒಳ್ಳೆಯದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಗೌರಿ ಮತ್ತು ಗಣಪತಿ ಹಬ್ಬದ ಶುಭಾಶಯಗಳು. ಗುರುಜಿ, ಗಣೇಶ ಹಬ್ಬ ಹೇಗೆ ಮಾಡೋದು ಅಂತ ನೀವು ತುಂಬ ಚೆನ್ನಾಗಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು ಗುರುಜಿ. ಧನ್ಯವಾದ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಲಕ್ಷ್ಮೀ ಶರ್ಮಾ, ಪ್ರಧಾನ ಅರ್ಚಕರು, ಚಾಮುಂಡೇಶ್ವರಿ ದೇವಾಲಯ, ಶ್ರೀರಂಗಪಟ್ಟಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಆ ಭಗವಂತ ಎಲ್ಲರನ್ನ ಸದಾ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ.